ಗೌರವಾರ್ಥವಾಗಿ ತಯಾರಿಸಿದ ಅದ್ದೂರಿ ನೈವೇದ್ಯಗಳನ್ನು ಆನಂದಿಸುತ್ತಿದ್ದಂತೆ ಗಾಳಿಯು ರುಚಿಕರವಾದ ಆಹಾರಗಳ ಪರಿಮಳ ಮತ್ತು ದೈವಿಕ ಸಂಗೀತದ ಶಬ್ದಗಳಿಂದ ತುಂಬಿತ್ತು. ಆಕಾಶ ಜೀವಿಗಳಿಂದ ಸುತ್ತುವರಿದ ಈ ಸಂತೃಪ್ತಿ ಮತ್ತು ತೃಪ್ತನಾದ ಗಣೇಶನು ಮನೆಗೆ ಮರಳಲು ಸಿದ್ಧನಾದನು. ಅವನು ತನ್ನ ನಿಷ್ಠಾವಂತ ಒಡನಾಡಿ ಸಣ್ಣ ಇಲಿಯ ಮೇಲೆ ಹತ್ತಿದನು. ಇಲಿಯು ಗಣೇಶನನ್ನು ಹೊತ್ತೊಯ್ಯುತ್ತಿದ್ದಂತೆ ಅವನ ತುಂಬಿದ ಹೊಟ್ಟೆಯ ಭಾರ ಆ ಪುಟ್ಟ ಜೀವಿಗೆ ಜಾಸ್ತಿಯಾಯಿತು. ಸಮತೋಲನವನ್ನು ಕಾಯ್ದುಕೊಳ್ಳಲು ಹೆಣಗಾಡುತ್ತಿರುವಾಗ ಮೌಸ್ ಇದ್ದಕ್ಕಿದ್ದಂತೆ ಬೇರಿನ ಮೇಲೆ ಎಡವಿ ಮತ್ತು ಗಣೇಶನು ನೆಲಕ್ಕೆ ಬಿದ್ದನು. ರಾತ್ರಿಯು ಶಾಂತವಾಗಿತ್ತು. ಎಲೆಗಳ ಕಲರವವನ್ನು ಹೊರತುಪಡಿಸಿ ಗಣೇಶನು ತನ್ನನ್ನು ಒಟ್ಟುಗೂಡಿಸಿದನು. ಅನಿರೀಕ್ಷಿತ ಪತನದಿಂದ ಸ್ವಲ್ಪ ಮುಜುಗರಕ್ಕೊಳಗಾದನು. ರಾತ್ರಿಯ ಆಕಾಶದಲ್ಲಿ ಚಂದ್ರನು ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದನು. ತನ್ನ ವಿನೋದವನ್ನು ತಡೆಯಲಾಗದೆ ಚಂದ್ರನು ನಗಲು ಪ್ರಾರಂಭಿಸಿದನು. ಅದರ ಬೆಳಕು ಉಲ್ಲಾಸದಿಂದ ಮಿನುಗಿತು. ನಗುವು ಕಾಡಿನಲ್ಲಿ ಪ್ರತಿಧ್ವನಿಸಿತು. ಅದು ಗಣೇಶನ ಕಿವಿಗೆ ತಲುಪಿತು. ಹಟ್ ಮತ್ತು ಅವಮಾನಿತನಾಗಿ ಗಣೇಶನು ತಲೆಯೆತ್ತಿ ನೋಡಿದನು. ಚಂದ್ರನು ಅವನನ್ನು ಅಪಹಾಸ್ಯ ಮಾಡುವುದನ್ನು ಮುಂದುವರೆಸಿದಾಗ ಅವನ ಕಣ್ಣುಗಳು ಕಿರಿಕಿರಿಯಿಂದ ಕಿರಿದಾದವು. ಚಂದ್ರನಿಗೆ ಪಾಠ ಕಲಿಸಲು ನಿರ್ಧರಿಸಿದ ಗಣೇಶನು ಎತ್ತರವಾಗಿ ನಿಂತು ಕೈ ಎತ್ತಿದನು. ಅವನ ಧ್ವನಿಯು ದೈವಿಕ ಶಕ್ತಿಯಿಂದ ಪ್ರತಿಧ್ವನಿಸಿತು. ಇಂದಿನಿಂದ ಗಣೇಶ ಚತುರ್ಥಿಯಂದು ನಿಮ್ಮತ್ತ ದೃಷ್ಟಿ ಹಾಯಿಸುವ ಯಾರೇ ಆಗಲಿ ದುರಾದೃಷ್ಟ ಮತ್ತು ಸುಳ್ಳು ಆರೋಪಗಳಿಗೆ ಗುರಿಯಾಗುತ್ತಾರೆ. ಚಂದ್ರನ ನಗು ನಿಂತಿತು. ಅದಕ್ಕೆ ಬದಲಾಗಿ ಈಗ ಬಂದ ಶಾಪದ ಅರಿವಾಯಿತು. ಹಲವು ವರ್ಷಗಳ ನಂತರ ಬೃಂದಾವನದ ಶಾಂತಿಯುತ ಭೂಮಿಯಲ್ಲಿ ಶ್ರೀಕೃಷ್ಣನು ತನ್ನ ಕೊಳಲನ್ನು ನುಡಿಸುತ್ತಾ ಶಾಂತ ಕೊಳದ ಬಳಿ ಕುಳಿತನು. ರಾತ್ರಿ ಪ್ರಶಾಂತವಾಗಿತ್ತು ಮತ್ತು ಪೂರ್ಣ ಚಂದ್ರನು ಆಕಾಶದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದನು. ಅವನಿಗೆ ಗೊತ್ತಿಲ್ಲದೆ ಗಣೇಶ ಚತುರ್ಥಿ. ಮೆಚ್ಚುಗೆಯ ಕ್ಷಣದಲ್ಲಿ ಕೃಷ್ಣನು ಚಂದ್ರನ ಮೇಲೆ ಕಣ್ಣು ಹಾಯಿಸಿದನು. ಅದರ ಸೌಂದರ್ಯವು ಅವನನ್ನು ಆಕರ್ಷಿಸಿತು. ಆದರೆ ಈ ಮುಗ್ಧ ನೋಟವು ಶೀಘ್ರದಲ್ಲೇ ಅನಿರೀಕ್ಷಿತ ತೊಂದರೆಗಳಿಗೆ ಕಾರಣವಾಗುತ್ತದೆ. ಮರುದಿನ ಕೃಷ್ಣನು ಅಮೂಲ್ಯವಾದ ಸೆಮಂತಕ ಆಭರಣವನ್ನು ಕದ್ದಿದ್ದಾನೆ ಎಂಬ ವದಂತಿಯು ಸಾಮ್ರಾಜ್ಯದಾದ್ಯಂತ ಹರಡಿತು. ಇದು ಬಹಳ ಮೌಲ್ಯಯುತವಾದ ನಿಧಿಯಾಗಿದೆ. ತನ್ನ ಮುಗ್ಧತೆಯ ಹೊರತಾಗಿಯೂ ಕೃಷ್ಣನು ತನ್ನನ್ನು ಸುಳ್ಳು ಆರೋಪ ಮತ್ತು ಸಂಶಯಕ್ಕೆ ಒಳಪಡಿಸಿದನು. ಚಂದ್ರನ ಶಾಪವು ಕಾರ್ಯರೂಪಕ್ಕೆ ಬಂದಿತು. ಅವನ ಮೇಲೆ ಅನುಮಾನದ ಛಾಯೆಯನ್ನು ಉಂಟುಮಾಡಿತು. ತನ್ನ ಹೆಸರನ್ನು ತೆರವುಗೊಳಿಸಲು ನಿರ್ಧರಿಸಿದ ಕೃಷ್ಣನು ನಿಜವಾದ ಅಪರಾಧಿಯನ್ನು ಪತ್ತೆಹಚ್ಚಲು ಮತ್ತು ಆಭರಣವನ್ನು ಹಿಂಪಡೆಯಲು ಪ್ರತಿಜ್ಞೆ ಮಾಡಿದನು. ಕೃಷ್ಣ ಸತ್ಯವನ್ನು ಬಯಲಿಗೆಳೆಯಲು ಪ್ರಯಾಣ ಆರಂಭಿಸಿದ. ಅವನ ಅನ್ವೇಷಣೆಯು ಅವನನ್ನು ಕಾಡಿಗೆ ಕರೆದೊಯ್ದಿತು. ಅವನು ಸೆಮಂತಕ ರತ್ನವನ್ನು ಸಿಂಹವು ತೆಗೆದುಕೊಂಡು ಹೋಗಿರುವುದನ್ನು ಕಂಡುಹಿಡಿದನು ಮತ್ತು ನಂತರ ಪ್ರಬಲ ಕರಡಿ ರಾಜನಾದ ಜಾಂಬವನನ್ನು ಕಂಡುಕೊಂಡನು. ಕೃಷ್ಣ ಮತ್ತು ಜಾಂಬವನ ನಡುವೆ 28 ದಿನಗಳ ಕಾಲ ಭೀಕರ ಯುದ್ಧ ನಡೆಯಿತು. ಕೊನೆಯಲ್ಲಿ ಜಾಂಬವಾನ್ ಕೃಷ್ಣನ ದೈವಿಕ ಸ್ವಭಾವವನ್ನು ಗುರುತಿಸಿದನು ಮತ್ತು ಆಭರಣವನ್ನು ಹಿಂದಿರುಗಿಸಿದನು. ಕೃಷ್ಣನ ಹೆಸರನ್ನು ತೆರವುಗೊಳಿಸಿದನು ಮತ್ತು ಮತ್ತೊಮ್ಮೆ ರಾಜ್ಯಕ್ಕೆ ಶಾಂತಿಯನ್ನು ತಂದನು. ರತ್ನವನ್ನು ಪುನಃಸ್ಥಾಪಿಸಿದ ಮತ್ತು ತಪ್ಪು ತಿಳುವಳಿಕೆಯನ್ನು ಪರಿಹರಿಸಿದ ನಂತರ ಗಣೇಶನು ತನ್ನ ಶಾಪದ ಅನಪೇಕ್ಷಿತ ಪರಿಣಾಮಗಳನ್ನು ಅರಿತುಕೊಂಡನು. ಸಮನ್ವಯದ ಸೂಚಕದಲ್ಲಿ ಅವರು ಶಾಪವನ್ನು ಮಾರ್ಪಡಿಸಿದರು. ಸೆಮಂತಕ ರತ್ನದ ಕಥೆಯನ್ನು ಗೌರವಿಸಿದವರು ಗಣೇಶ ಚತುರ್ಥಿಯಂದು ಚಂದ್ರನ ಮೇಲೆ ಕಣ್ಣು ಹಾಯಿಸಿದರೆ ದುರದೃಷ್ಟವನ್ನು ತಪ್ಪಿಸಿ